ಸಚಿವ ಡಿ ಸುಧಾಕರ್ ಅವರ ಸ್ಥಿತಿ ಗಂಭೀರ ಆಗಿದೆ ಎಂಬ ಮಾಹಿತಿ ಲಭ್ಯ ಆಗಿದೆ. ಎಸ್ಎನ್ಒ ಕಿಮ್ಸ್ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಗಂಭೀರ ಆಗಿದೆ. ಕಿಮ್ಸ್ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಮಾಹಿತಿ ನೀಡಲಿರುವ ಕಿಮ್ಸ್ ವೈದ್ಯರು ಡಿ ಸುಧಾಕರ್ಗೆ ಶ್ವಾಸಕೋಶ ಸೋಂಕು, ಎಲೆಕ್ಟ್ರಾನಿಕ್ ಸಿಟಿ ಕಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. 4 ದಿನಗಳಿಂದ ನಿರಂತರವಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಈಗ ಗಂಭೀರ ಆಗಿದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಜೊತೆಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ 4 ದಿನಗಳಿಂದಲೂ ಕೂಡ ನಿರಂತರವಾಗಿ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಇದಕ್ಕೂ ಮೊದಲು ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ಮಣಿಪಾಲ್ ಆಸ್ಪತ್ರೆಯಲ್ಲೂ ಕೂಡ ನಿರಂತರವಾಗಿ ವೈದ್ಯರು ಚಿಕಿತ್ಸೆ ಕೂಡ ನೀಡ್ತಾ ಇದ್ರು. ಆದ್ರೆ ಈಗ ಅವರ ಸ್ಥಿತಿ, ಆರೋಗ್ಯ ಸ್ಥಿತಿ ಗಂಭೀರ ಆಗಿದೆ ಎಂಬ ಮಾಹಿತಿ ಲಭ್ಯ ಆಗಿದೆ. ಈ ಒಂದು ಆರೋಗ್ಯ ಸ್ಥಿತಿಯ ಕುರಿತು ಕೆಲವೇ ಕ್ಷಣಗಳಲ್ಲಿ ಹೆಲ್ತ್ ಬುಲೆಟಿನ್ ಕೂಡ ಬಿಡುಗಡೆ ಮಾಡಲಿದ್ದಾರೆ. ಇನ್ನು ಕಿಮ್ಸ್ ವೈದ್ಯರು ಮಾಹಿತಿಯನ್ನ ತಿಳಿಸಲಿದ್ದಾರೆ. ಡಿ ಸುಧಾಕರ್ ಅವರಿಗೆ ಈ ಒಂದು ಶ್ವಾಸಕೋಶದ ಸೋಂಕು ಕೂಡ ಇತ್ತು. ಮಂಡಿ ನೋವು ಅಂತ ಆಸ್ಪತ್ರೆಗೆ ಸೇರಿದ್ರು ಡಿ ಸುಧಾಕರ್ ಅವರು. ನಂತರ ಶ್ವಾಸಕೋಶ ಸೋಂಕು ಪತ್ತೆಯಾಗಿತ್ತು. ಯಶವಂತಪುರದ ಮಣಿಪಾಲ್ನಲ್ಲಿ ಚಿಕಿತ್ಸೆ, 20ಕ್ಕೂ ಹೆಚ್ಚು ದಿನ ಅಲ್ಲೇ ಟ್ರೀಟ್ಮೆಂಟ್ ಪಡ್ಕೊಂಡಿದ್ರು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಕಿಮ್ಸ್ಗೆ ದಾಖಲು. ಕಿಮ್ಸ್ನಲ್ಲಿ ತಜ್ಞರಿಂದ ಚಿಕಿತ್ಸೆ ಮುಂದುವರೆದಿದೆ. ಮೊದಲಿಗೆ ಅವರಿಗೆ ಮಂಡಿ ನೋವು ಕಾಣಿಸ್ಕೊಂಡಿತ್ತು. ಮಂಡಿ ನೋವಿನ ಸಮಸ್ಯೆ ಅಂತ ಆಸ್ಪತ್ರೆಗೆ ದಾಖಲಾಗಿದ್ರು. ಜೊತೆಗೆ ಮಂಡಿ ನೋವಿಗೆ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕು ಅಂತ ಕೂಡ ವೈದ್ಯರು ಹೇಳಿದ್ರು. ಈ ಒಂದು ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಅವರಿಗೆ ಶ್ವಾಸಕೋಶದ ಸೋಂಕು ಕೂಡ ಪತ್ತೆಯಾಗಿತ್ತು. ಇನ್ನು ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಚಿಕಿತ್ಸೆ ಕೂಡ ಪಡ್ಕೊಂಡಿದ್ರು. 20ಕ್ಕೂ ಹೆಚ್ಚು ದಿನ ಆ ಒಂದು ಮಣಿಪಾಲ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಕೂಡ ಪಡ್ಕೊಂಡಿದ್ರು. ಅದಾದ ಬಳಿಕ ಹೆಚ್ಚಿನ ಚಿಕಿತ್ಸೆಯ ಅನಿವಾರ್ಯತೆ ಇದೆ ಅಂತ ವೈದ್ಯರು ಕಿಮ್ಸ್ ಆಸ್ಪತ್ರೆಗೆ ಸದ್ಯಕ್ಕೆ ಸುಧಾಕರ್ ಅವರನ್ನ ದಾಖಲು ಮಾಡಲಾಗಿತ್ತು. ಕಳೆದ 4 ದಿನಗಳಿಂದಲೂ ಕೂಡ ವೈದ್ಯರು ಹರಸಾಹಸವನ್ನ ಪಡ್ತಾ ಇದ್ದಾರೆ, ಚಿಕಿತ್ಸೆಗಳನ್ನ ನೀಡ್ತಾ ಇದ್ದಾರೆ. ಸದ್ಯಕ್ಕೆ ಡಿ ಸುಧಾಕರ್ ಅವರ ಸ್ಥಿತಿ ಗಂಭೀರ ಆಗಿದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಕಿಮ್ಸ್ನಲ್ಲಿ ಸದ್ಯಕ್ಕೆ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ನಿರಂತರವಾಗಿ ನುರಿತ ವೈದ್ಯರ ತಂಡ ಚಿಕಿತ್ಸೆ ಕೂಡ ನೀಡ್ತಾ ಇದೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸದ್ಯಕ್ಕೆ 4 ದಿನಗಳಿಂದಲೂ ಕೂಡ ಈ ಒಂದು ಕಿಮ್ಸ್ ಆಸ್ಪತ್ರೆಯಲ್ಲಿ ನಿರಂತರವಾಗಿ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ? ಸಾಹಿತ್ಯ ಕಳೆದ 4 ದಿನಗಳಿಂದಲೂ ಕೂಡ ಕಿಮ್ಸ್ ಆಸ್ಪತ್ರೆಯಲ್ಲಿ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿರುವಂತಹ ಡಿ ಸುಧಾಕರ್ ಅವರು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಈಗಲೂ ಕೂಡ ಇನ್ನು ಪ್ರಜ್ಞೆ ಬಂದಿಲ್ಲ ಅಂತೇಳಿ ಈಗ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಯಾಕಂದ್ರೆ ಈಗಾಗಲೇ ಸಿಎಂ ಮತ್ತೆ ಡಿಸಿಎಂ ಕೂಡ ಆ ಸಚಿವರನ್ನ ಹೋಗಿ ನೋಡುವಂತ ಕೆಲಸ ಮಾಡಿದ್ರು. ಅಲ್ಲೂ ಕೂಡ ಸಿಎಂ ಡಿಸಿಎಂಗೂ ಕೂಡ ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಕಳೆದ 4 ದಿನದಿಂದಲೂ ಕೂಡ ಐಸಿಯುಲಿ ಚಿಕಿತ್ಸೆ ಪಡ್ತಾ ಇದೆ. ಸೊ ಹೀಗಾಗಿ ಸರ್ಕಾರ ಕೂಡ ಯಾವುದೇ ಇನ್ನು ಮಧ್ಯಸ್ಥಿಕೆ ವಹಿಸಿ ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕೂ ಕೂಡ ಹೇಳಿಲ್ಲ. ಸೊ ಹೀಗಾಗಿ ಇವತ್ತು ಏನಾದ್ರು ಅಧಿಕೃತವಾಗಿ ಹೇಳ್ತಾರ ಅಂತೇಳಿ ಸಾಕಷ್ಟು ಕುತೂಹಲ ಕಾಣ್ತಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಮಂಡಿ ನೋವು ಅಂತ ಹೇಳಿ ಸುಮಾರು 20 ದಿನಗಳ ಕಾಲ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಸೊ ಅಲ್ಲಿ ಚಿಕಿತ್ಸೆಗೆ ಸ್ಪಂದಿಸಿಲ್ಲ ಅನ್ನೋ ಕಾರಣಕ್ಕೆ ಕಳೆದ 4 ದಿನಗಳಿಂದ ಎಲೆಕ್ಟ್ರಾನಿಕ್ ಸಿಟಿ ಇರುವ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ಸೊ ಅಲ್ಲೂ ಕೂಡ ಕಳೆದ 4 ದಿನಗಳು ಕೂಡ ಯಾವುದೇ ಟ್ರೀಟ್ಮೆಂಟ್ಗೆ ಇನ್ನೂ ಸ್ಪಂದಿಸ್ತಿಲ್ಲ ಅಂತ ಹೇಳಿ ಕೂಡ ಮಾಹಿತಿ ಡಾಕ್ಟರ್ ಹೇಳ್ತಿರುವಂತದ್ದು. ಸೊ ಹಾಗಾಗಿ ಮೊನ್ನೆ ಸಿಎಂ ಡಿಸಿಎಂ ಕೂಡ ಅವರು ಹೋಗಿದ್ರು, ಅವರು ಕೂಡ ಯಾವುದೇ ಮಾಹಿತಿ ಇರಲಿಲ್ಲ. ಸೊ ಇವತ್ತು ಅಧಿಕೃತವಾಗಿ ಏನಾದ್ರು ಹೇಳ್ಬೋದಾ ಅಂತೇಳಿ ಸಾಕಷ್ಟು ಗೊಂದಲದ ಇರುವಂತದ್ದು. ಇಲ್ಲವೇ ಡಿಸಿಎಂ ಎಚ್.ಡಿ.ಕೆ. ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಅಂದ್ರೆ ಅವರು ಎಷ್ಟು ನೋವು ಪಡೆದಿದ್ದಾರೋ ಏನೋ ಯಾವ ಕಾರಣಕ್ಕೋಸ್ಕರ ಅವರು ಈ ರೀತಿ ಬಚ್ಚಿಟ್ಟಿದಾರೋ ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಕೂಡ ಹೇಳುವಂತದ್ದು. ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಕೆಳಿಸಿರುವಂತದ್ದು. ಸೊ ಇವತ್ತೇನಾದ್ರೂ ಅಧಿಕೃತವಾಗಿ ಡಾಕ್ಟರ್ ಮಾತಾಡ್ಬೋದಾ ಅಂತೇಳಿ ಸಾಕಷ್ಟು ಗೊಂದಲದಿಂದ ವೇಟ್ ಮಾಡಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.